ಆಂಧ್ರ ರಾಜಕಾರಣ ಸದ್ಯ ತಿರುಪತಿ ತಿಮ್ಮಪ್ಪನ ಲಡ್ಡುನ ಸುತ್ತುತ್ತಾ ಇದೆ. ಅದಕ್ಕೆ ಕಾರಣ ಇದೆ. ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ದೇಶದ ಶ್ರೀಮಂತ ಸನ್ನಿಧಿಯಲ್ಲಿ ನಡೀತಾ ಇರೋದು ಏನು ಹಂಗಿದ್ರೆ ಅನ್ನೋ ಪ್ರಶ್ನೆ. ತಿಮ್ಮಪ್ಪನ ಲಡ್ಡುನಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥವನ್ನು ಬಳಕೆ ಮಾಡಲಾಗಿದೆಯಾ, ಲಾಗ್ತಿತ್ತ? ಹಿಂದಿನ ಸರ್ಕಾರದ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಆಂಧ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಸೃಷ್ಟಿಸಿದೆ. ಯಾಕಂತಂದ್ರೆ ಆಂಧ್ರ ಪ್ರದೇಶದ ಜನ ತಿರುಪತಿ ತಿಮ್ಮಪ್ಪ ಅಂತಂದ್ರೆ ಆ ಭಾವನೆಯೇ ಬೇರೆ. ಇನ್ಫ್ಯಾಕ್ಟ್ ಇಡೀ ದೇಶದ ಜನರಿಗೆ ತಿರುಪತಿ ತಿಮ್ಮಪ್ಪ ಅಂತಂದ್ರೆ ಭಯ, ಭಕ್ತಿಯ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅಂತಂದ್ರೆ ಅತ್ಯಂತ ಪವಿತ್ರ ಅಂತ ಜನ ಭಾವಿಸ್ತಾರೆ. ಬಟ್ ಈಗ ಚಂದ್ರಬಾಬು ನಾಯ್ಡು ಅವರು ಮಾಡಿರುವಂಥ ಆರೋಪ ಸಹಜವಾಗಿ ಆತಂಕಕ್ಕೂ ಜೊತೆಗೆ ಅನೇಕ ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ನೇರ ಆರೋಪವನ್ನು ಮಾಡಿದ್ದಾರೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನೀಡಲಾಗುವಂಥ ಅತ್ಯಂತ ಪವಿತ್ರ ಅಂತ ಹಿಂದೂಗಳು ಭಾವಿಸಲಾಗಿರುವಂಥ ಆ ಲಡ್ಡು ಏನಿದೆ ಅದರಲ್ಲಿ ಪ್ರಾಣಿಯ ಕೊಬ್ಬನ್ನು ಬಳಸಲಾಗಿತ್ತು ಅನ್ನೋ ನೇರ ಆರೋಪವನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.